ಅದ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಈ ಕಾಯಕದಲ್ಲಿ ವಯಸ್ಸಿನ ಮಿತಿ ಅನ್ನೋದಿಲ್ಲ. ಕೃಷಿ ಕಾರ್ಯದಲ್ಲಿ ನಿವೃತ್ತಿ ಬೇಕು ಅಂತ ಅನ್ಸೋದಿಲ್ಲ. ನಿರಂತರ ಕೃಷಿ ಕಾರ್ಯವನ್ನ ಮಾಡಿ ಜೀವನವನ್ನ ಸಾಗಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇಲ್ಲೊಬ್ಬ ಮಾದರಿ ಕೃಷಿಕ. ಈ ಬಗ್ಗೆ ಒಂದು ರಿಪೋರ್ಟ್. ಹೌದು, ಇವರ ಹೆಸರು ವಿಠಲ್ ಶೇರಿಗಾರ್. ವಯಸ್ಸು 65 ವರ್ಷ. ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡ್ರು. ತಮ್ಮ ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ರು. ಒಂದು ದಿನ ತೆಂಗಿನಕಾಯಿ ತೆಗೆಯಲೆಂದು ತೆಂಗಿನ ಮರ ಹತ್ತಿದ ಇವರು ಅಕಸ್ಮಾತ್ತಾಗಿ ಮರದಿಂದ ಬಿದ್ದು ತಮ್ಮ ಬೆನ್ನು ಮೂಳೆ ಮುರಿದುಕೊಂಡ್ರು. ನಂತರ ಸುಮಾರು ವರ್ಷ ಹಾಸಿಗೆ ಹಿಡಿದಿದ್ರು. ಇನ್ನೇನು ತನ್ನ ಜೀವನ ಮುಗಿಯಿತು ಎನ್ನುತ್ತಿದ್ದಂತೆ ನಿಧಾನವಾಗಿ ಗುಣಮುಖರಾಗಿ ಚೇತರಿಕೆಯತ್ತ ಹೆಜ್ಜೆ ಇಟ್ರು. ಬಳಿಕ ಜೀವನ ನಡೆಸಲು ಯಾವ ಕೆಲಸ ಮಾಡೋದು ಎನ್ನುವಷ್ಟರಲ್ಲಿ ಮತ್ತೆ ಅವರ ಕೈ ಹಿಡಿದಿದ್ದು ಅದೇ ಕೃಷಿ ಕಾರ್ಯ. ತನ್ನ ಮನೆ ಹತ್ತಿರದ 30 ಸೆನ್ಸ್ ಜಾಗದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯಲು ಆರಂಭಿಸಿದ್ರು. ಮನೆಯಲ್ಲಿ ಮಾಡೋ ಸಾವಯವ ಗೊಬ್ಬರವನ್ನ ಉಪಯೋಗಿಸಿ ಎಲ್ಲಾ ಬಗೆಯ ತರಕಾರಿ ಬೆಳೆಯಲಾರಂಭಿಸಿದ್ರು. ಬೇಡಿಕೆ ತರಕಾರಿಗಳಾದ ಬೆಂಡೆ, ಬಸಳೆ, ಸೌತೆಕಾಯಿ, ಹರಿವೆ, ಬಾಳೆಹಣ್ಣು, ಕಲ್ಲಂಗಡಿ, ಕುಂಬಳಕಾಯಿ, ಹಸಿಮೆಣಸು ಇದರೊಂದಿಗೆ ಹೂವಿನ ಕೃಷಿಯನ್ನು ಮಾಡಿ ಸೈ ಎನಿಸಿಕೊಂಡ್ರು. ಇವರು ಬೆಳೆಸಿದ ತರಕಾರಿಯಲ್ಲಿ ಬೆಂಡೆ ಹಾಗೂ ಬಸಳೆ ಭಾರೀ ಬೇಡಿಕೆ ಹೊಂದಿದ್ದು ಮುಂಬೈ ಹೊರದೇಶಕ್ಕೂ ಹೋಗುವವರು ಕೊಂಡು ಹೋಗ್ತಾರೆ. ಶ್ರಮಜೀವಿಯಾದ ವಿಠಲ್ ಶೇರಿಗಾರ್ ತನ್ನ ಗದ್ದೆಯಲ್ಲಿರುವ ಕೆರೆ ನೀರನ್ನ ಉಪಯೋಗಿಸಿ ಕೃಷಿ ಕಾಯಕವನ್ನ ಮಾಡ್ತಾರೆ. ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಕೇವಲ ಸಾವಯವ ಗೊಬ್ಬರ ಬಳಸಿ ತರಕಾರಿ ಬೆಳೆಸುತ್ತಾರೆ. ತರಕಾರಿ ಗೊಬ್ಬರ ನಮ್ಮ ಪೆತ್ತೊಲ್ಲೆ ಗೊಬ್ಬರ ಪೆತ್ತೊಲ್ಲೆಂಡ ಯಾನ್ ಕಿಂಜಿ ಬೆಣ್ಣೆ ಬೆಂದಿನಿ 15 ವರ್ಷ ಉಳಿದು ಕೃಷಿ ಮಲ್ಪುವಾನು. ಬೊಕ್ಕ ಕುಂಬುಡ, ತೌತೆ, ಬ್ಯಾಂಡೆ, ತುರ್ರೆ, ಕೆಂಪು ಕುಂಬುಡ, ಬಚ್ಚಂಗಾಯಿ, ಲತ್ತಂಡೆ, ಪದ್ಪೆ ಮಾತರ ಮಲ್ತೊಂದುಲ್ಲೆ ಡಿಮಾಂಡ್ ಹೆಚ್ಚೆ ಹೋಗ್ಬಿಟ್ಟು ಬ್ಯಾಂಡೇನೆ ಹೆಚ್ಚು ಡಿಮಾಂಡ್ ಹೋಗ್ಬಿಟ್ಟು ಕೊಡಿ ಹಿಡ್ತಾರೆ. ಬೊಂಬೆ ಒಂದು ಬಸಳೆ ಬರ್ಬಿಟ್ಟು ಬೊಂಬೆ ತಗೊಳ್ಳು ಬೊಂಬೆ ತಗೊಳ್ಳು ಆಮೇಲೆ ಒಂದು ಪಿಜ್ಜಾ ಬರ್ತಗೊಳ್ಳು ಮತ್ತು ಭಕ್ತ ಬಸಳೆ. ತನ್ನ ಜೀವನದುದ್ದಕ್ಕೂ ಕೃಷಿ ಕಾಯಕವನ್ನೇ ನಂಬಿ ಅದರಲ್ಲಿ ಜೀವನ ಸಾಗಿಸುತ್ತಿರೋ ಇವರು ಜೀವನದಲ್ಲಿ ಸಾಧನೆಯ ಗುರಿ ಹೊಂದಿದ್ರೆ ಬರೋ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಸಾಧನೆಯ ಶಿಖರವನ್ನ ಏರಲು ಹಿಂಜರಿಯುವ ಅಗತ್ಯ ಇಲ್ಲ ಎಂಬುದನ್ನ ತೋರಿಸಿಕೊಟ್ಟು ಎಲ್ಲರಿಗೂ ಮಾದರಿ ಎನಿಸಿಕೊಂಡಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.